ನಾವು ಕೆನಡಾದಲ್ಲಿ ಈ ವರ್ಷ ಶಿವರಾತ್ರಿ ಹಬ್ಬ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ತಂಬಿಟ್ಟು ಮಾಡ್ತಾ ಇರೋದು. ಯಾವತ್ತೂ ಮಾಡಿಲ್ಲ. ಯಾವಾಗಾದರೂ ಆಗಲಿ ಅಮ್ಮ ಇಂಡಿಯಾದಿಂದ ಕಳಿಸ್ತಾ ಇದ್ರು ಅಷ್ಟೇ ಆಗಲಿ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಈ ಸಲ ಫಸ್ಟ್ ಟೈಮ್ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನೇ ಮಾಡ್ತಾಯಿದ್ದೀನಿ. ಇನ್ನಿಲ್ಲಿ ಬಂದು ನಾನೇನು ಬೇರೆ ಪ್ರಸಾದ ಏನೂ ಮಾಡಿಲ್ಲ. ತಂಬಿಟ್ಟು ಒಂದು ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಔಟ್ಸೈಡು ಸ್ನ್ಯಾಕ್ಸು ಸ್ವಲ್ಪ ಚೆನ್ನಾಗಿರೋ ಸಿಗ್ತಾ ಇಲ್ಲ. ಸೊ ಹಾಗಾಗಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಂದು 3 ಫ್ಯಾಮಿಲಿ ಸೇರಿಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊತಾ ಇದ್ದೀವಿ. ಏನೇನು ಸ್ನ್ಯಾಕ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ. ಇನ್ನು ಆಫ್ಟರ್ನೂನ್ ಹೋಗ್ಬಿಟ್ಟು ನೈಟ್ 8 o'clockವರೆಗೂ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ನೈಟ್ 8 o'clock ಮೇಲೆ ಇನ್ನು ಶಿವ ಟೆಂಪಲ್ ಇದೆ ನಾವಿರೋ ಹತ್ರನೇ ನಾಯಕರದಲ್ಲಿ. ಸೊ ಶಿವ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಹೋದ್ಮೇಲೆ ಇನ್ನಲ್ಲಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಇನ್ನಲ್ಲಿ ಅವರೇನೆ ಪ್ರಸಾದ ಎಲ್ಲ ಕೊಟ್ಟರು. ಊಟ ಎಲ್ಲನೂ ಇನ್ನಲ್ಲೇ ಅಡುಗೆ ಊಟ ಮಾಡಿಕೊಂಡು ಇನ್ನು ಮನೆಗೆ ಬಂದುಬಿಟ್ಟು ಇನ್ನು ನಾವೇನೇನು ಸ್ನ್ಯಾಕ್ಸ್ ಮಾಡಿದ್ದೀವಲ್ಲ ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲ 3 ಭಾಗ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ಹಾಗಾಗಿಬಿಟ್ಟು ನಾನೆಲ್ಲ ಬಾಕ್ಸ್ಗೆಲ್ಲ ಹಾಕಿಡ್ತಾಯಿದ್ದೀನಿ. ನಾವೇನೇನು ಮಾಡಿದ್ದೀವಿ ಅಂದರೆ ಕರ್ಜಿಕಾಯಿ ಮಾಡಿದ್ವಿ, ಚಕ್ಲಿ, ಆಮೇಲೆ ಲಡ್ಡು, ರವೆ ಲಡ್ಡು, ಶಂಕರಪೋಳಿ ಇಷ್ಟೆಲ್ಲ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿಟ್ಬಿಟ್ಟೆ. ಸೊ ನೈಟ್ ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನೈಟ್ 10:30 ಆಗೋಯ್ತು. ಇನ್ನೊಂದು 5-10 ಮಿನಿಟ್ಸ್ ರೆಸ್ಟ್ ತಗೊಂಡು ಕುತ್ಕೊಂಡ್ಬಿಟ್ಟು ಆಮೇಲೆ ಮಲಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡು ನಾನು ನನ್ನ ಮಗಳಿಬ್ಬರು ಆಟ ಆಡ್ತಾಯಿದ್ದೀವಿ.